ಎಲ್ಲಿದ್ದಾರೆ ನಟ ದರ್ಶನ್? ಯಾವಾಗ ಹೊರಗಡೆ ಬರ್ತಾರೆ, ಯಾವಾಗ ಬೇಲ್ ಸಿಗುತ್ತೆ ಅನ್ನುವಂತ ಪ್ರಶ್ನೆಗಳ ನಡುವೆ ಇದೊಂದು ಶಾಕ್ ಇದೆಯಲ್ಲ, ನಿಜಕ್ಕೂ ಇದು ಟ್ವಿಸ್ಟ್ ಅನ್ನ ಕೊಡುತ್ತಾ ಅಂತ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಅವಾಗಲೇ ಕೂಡ ಹೇಳ್ತಾ ಇದ್ದೆ 9 ಗಂಟೆ ನ್ಯೂಸ್ನಲ್ಲೂ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಾಯಕ್ ಕುಲಕರ್ಣಿಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ತಂದೊಡ್ಡಿದ್ದು ಅಂದ್ರೆ ಮಾಫಿ ಸಾಕ್ಷಿ ಬಸವರಾಜ್ ಮುತ್ತಿಗೆ. ಅದೇ ರೀತಿಯಾಗಿ ದರ್ಶನ್ಗೂ ಆಗುತ್ತಾ ಅಂತ ಜೊತೆಯಲ್ಲಿದ್ದವರಿಂದಲೇ ಕಾಟರ್ನಿಗೆ ದೊಡ್ಡ ಸಂಕಷ್ಟ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬಿಗ್ ಅಪ್ಡೇಟ್ ಇದು. ಕೋರ್ಟ್ನಲ್ಲಿ ಕೊಲೆ ಘಟನೆಯ ಸತ್ಯ ಹೇಳ್ತಾರಂತೆ. ಕೋರ್ಟ್ನಲ್ಲಿ A14 ಆರೋಪಿ ಸತ್ಯ ಹೇಳ್ತಾರಂತೆ ಪ್ರದೋಷ್. ಮಾಫಿ ಸಾಕ್ಷಿಯಿಂದ ದರ್ಶನ್ಗೆ ಜೈಲೇ ಕಾಯಂ ಆಗ್ಬಿಡುತ್ತಾ? ಮಾಫಿ ಸಾಕ್ಷಿಯ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಯಾರ ಮೇಲೆ ಹೇಳ್ತಾರೆ, ದರ್ಶನ್ಗೆ ಅದು ಯಾವ ರೀತಿಯಾಗಿ ಕಂಟಕ, ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗ್ಬಿಡುತ್ತಾ ಅನ್ನುವಂಥದ್ದೇ ಈಗಿರುವಂತ ಆತಂಕ ಅವರ ಅಭಿಮಾನಿಗಳಲ್ಲಿ, ಅವರ ಕುಟುಂಬಕ್ಕೆ. ಮಾಫಿ ಸಾಕ್ಷಿ ಆಗಿಸುವಂತೆ A14 ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ಸತ್ಯ ಹೇಳ್ತೀನಿ ನಾನು, ಕ್ಷಮೆ ನೀಡಿ ಅಂತ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. 59ನೇ CCH ಕೋರ್ಟ್ಗೆ ಪ್ರದೋಷ್ ಅರ್ಜಿಯನ್ನ ಹಾಕಿದ್ದಾನೆ. ಪ್ರತ್ಯೇಕ ಕೊಠಡಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ದರ್ಶನ್ ಇರುವ ಕೊಠಡಿ ಬಿಟ್ಟು ಬೇರೆ ಕೊಠಡಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಪ್ರದೋಷ್ ಇಂದು VC ಮೂಲಕ A14 ಪ್ರದೋಷ್ ವಿಚಾರಣೆ ಆಗತ್ತೆ. ಮಾಫಿ ಸಾಕ್ಷಿ ಹೇಳಲಿರುವಂಥದ್ದು A14 ಪ್ರದೋಷ್ ಹೇಳಿಕೆಯಿಂದ ದರ್ಶನ್ಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥ ಕುತೂಹಲ ಈಗಿರುವಂಥದ್ದು. ಈಗ ಆಲ್ರೆಡಿ ಸಾಕಷ್ಟು ಸಂಕಷ್ಟಗಳು, ನೋವುಗಳಲ್ಲಿ ಒದ್ದಾಡ್ತಾ ಇದ್ದಾರೆ ದರ್ಶನ್. ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ಯಾವಾಗ ಹೊರಗಡೆ ಬರ್ತಾರೆ, ಯಾವಾಗ ಬೇಲ್ ಸಿಗುತ್ತೆ ಅನ್ನುವಂಥ ಪ್ರಶ್ನೆಗಳಿತ್ತು. ವಿನಯ್ ಕುಲಕರ್ಣಿಗೆ ಬೇಲ್ ಸಿಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಇವ್ರಿಗೂ ಒಂದ್ ಸ್ವಲ್ಪ ಹೋಪ್ಸ್ ಜಾಸ್ತಿ ಆಗ್ಬಿಟ್ಟಿತ್ತು, ನನಗೂ ಸಿಗುತ್ತೇನೋ ಅಂತ. ಆದ್ರೆ ಈ ಹಿಂದಿನ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆಯಲ್ಲ, 1 ವರ್ಷದವರೆಗೆ ಈ ಒಂದು ಕೇಸ್ನ ತ್ವರಿತಗತಿಯಲ್ಲಿ ವಿಚಾರಣೆ ಆಗಬೇಕು ಅಂತೆಲ್ಲ ಹೇಳಿರುವಂತ ಹಿನ್ನೆಲೆಯಲ್ಲಿ 1 ವರ್ಷ ಅಂತೂ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದೆಲ್ಲ ಇತ್ತು. ಅದರ ನಡುವೆ ಮತ್ತೊಂದು ಸಂಕಷ್ಟನ ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A14 ಆಗಿರುವಂತ A14 ಪ್ರದೋಷ್ ಮೇಲೆ ಏನೆಲ್ಲ ಆರೋಪಗಳಿದಾವೆ ಗೊತ್ತಾ? ಶೆಡ್ನಲ್ಲಿ ದರ್ಶನ್ ಜೊತೆಗೆ ಇದ್ದುಕೊಂಡು ಹಲ್ಲೆಯ ಆರೋಪ. ಶೆಡ್ನಲ್ಲಿ ದರ್ಶನ್ ಜೊತೆಗೆ ಇದ್ದುಕೊಂಡು ಹಲ್ಲೆ ಆರೋಪ. ಕೊಲೆ ನಂತರ ದರ್ಶನ್ ಜೊತೆಗೆ ಹಣದ ವ್ಯವಹಾರದ ಆರೋಪ. ಕೊಲೆ ಆರೋಪಿಗಳ ಖರ್ಚಿಗೆ 30 ಲಕ್ಷ ಹಣವನ್ನ ಕೂಡ ಕೊಟ್ಟಿದ್ದ ಈ ಪ್ರದೋಷ್. ಗಿರಿನಗರ ನಿವಾಸದಿಂದ ಹಣ ತಂದಿದ್ದ ಆರೋಪಿ ಪ್ರದೋಷ್. ಈತ ಒಬ್ಬ ಶಾಸಕರ ರಿಲೇಟಿವ್ ಕೂಡ ಆಗಿದ್ದಾನೆ. ಒಬ್ಬ ಶಾಸಕರ ನೆಂಟರಾಗಬೇಕು ಈತ. ಆರೋಪಿಗಳು ಭಯಪಟ್ಟಾಗ ದರ್ಶನ್ ಭೇಟಿ ಮಾಡಿಸಿದ್ದ ಆರೋಪ. ಆರೋಪಿಗಳು ಭಯಪಟ್ಟಿದ್ರಲ್ಲ, ಫಸ್ಟು ನಾವೇ ಕೊಲೆಯನ್ನ ಮಾಡ್ತೀವಿ ಅಂತ ಹೇಳಿ ಸರೆಂಡರ್ ಆಗ್ಲಿಕ್ಕೆ ಮುಂದಾಗಿದ್ರಲ್ಲ, ಅವ್ರನ್ನ ಹೋಗಿ ದರ್ಶನ್ನ ಭೇಟಿ ಕೂಡ ಮಾಡಿಸಿದ್ದಂತ ಆರೋಪ. ಸರೆಂಡರ್ ಆಗುವಂತ ಆರೋಪಿಗಳನ್ನ ಮೈಸೂರಿನಲ್ಲಿ ಭೇಟಿ ಮಾಡಿಸಿದ್ದ ಬಳಿಕ ಆರೋಪಿಗಳನ್ನ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಸರೆಂಡರ್ ಮಾಡಿಸಿದ್ದ ಪ್ರದೋಷ್. ಈ ಒಂದು ಪ್ರಕರಣದ ಒಂಥರ ಮಾಸ್ಟರ್ ಮೈಂಡ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಪ್ರದೋಷ್ನ ಇಂಥ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂಥವನು, ದರ್ಶನ್ ಜೊತೆಯಲ್ಲಿ ಗುರ್ಸ್ಕೊಂಡಿದ್ದಂಥವನು. ಈಗ ಮಾಫಿ ಸಾಕ್ಷಿ ಆಗ್ತೀನಿ ನಾನು, ಸತ್ಯ ಎಲ್ಲವನ್ನೂ ಕೂಡ ಹೇಳ್ತೀನಿ, ಕ್ಷಮಿಸ್ಬಿಡಿ ಅಂತ ಕೇಳ್ತಾ ಇದ್ದಾನೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ, ಮೇಜರ್ ಅಪ್ಡೇಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಪ್ರದೋಷ್ ಅರ್ಜಿಯನ್ನ ಹಾಕಿರುವಂತದ್ದು. ಇದು ಯಾವ ರೀತಿಯಾಗಿ ದರ್ಶನ್ಗೆ ಕಂಟಕ ಆಗುತ್ತೆ, ಮತ್ತೆ ಮಾಫಿ ಸಾಕ್ಷಿಯನ್ನ ಯಾವ ರೀತಿಯ ಕನ್ಸಿಡರ್ ಮಾಡಲಾಗುತ್ತೆ, ಅದಕ್ಕೇನಾದ್ರೂ ಪ್ಯಾರಾಮೀಟರ್ಸ್ ಅಂತ ಇದೆಯಾ? ಇದೆಲ್ಲದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಎಸ್, ಖಂಡಿತವಾಗ್ಲೂ ಪೃಥ್ವಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ದೊಡ್ಡ ಮಟ್ಟದ ತಿರುವು ಇವೊಂದು ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಪ್ರಮುಖವಾಗಿ ಪ್ರಕರಣದ 14ನೇ ಆರೋಪಿಯಾಗಿದ್ದಂಥ ಪ್ರದೋಷ್ ಇವತ್ತು ಅಪ್ರೂವರ್ ಆಗಿ ಬದಲಾಗ್ತೀನಿ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಒಂದು ಪಿಟಿಷನ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಇದರಿಂದ ನಟ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡಗೆ ದೊಡ್ಡ ಮಟ್ಟದ ಸಂಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ಎಲ್ಲೆಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾನೆ ಅನ್ನುವಂಥದ್ದನ್ನು ನಾನು ಕೋರ್ಟ್ನ ಮುಂದೆ ಬಹಿರಂಗವಾಗಿ ಹೇಳ್ತೀನಿ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಆತ ತನ್ನ ಹಾಕಿರುವಂಥ ಪಿಟಿಷನಲ್ಲಿ ಉಲ್ಲೇಖವನ್ನು
ಮಾಡ್ಕೊಂಡಿದ್ರೆ. ಇನ್ನು ಇವ ಪ್ರದೋಷ್ನ ಒಂದು ಇನ್ವಾಲ್ವ್ಮೆಂಟ್ ಏನು ಅನ್ನೋಂಥದ್ದು ನೋಡ್ತಾ ಹೋದಂಥ ವೇಳೆಯಲ್ಲಿ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇದೇ ಒಂದು ಪ್ರದೋಷ್ ಮೊದಲನೇದಾಗಿ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾನೆ. ಶೆಡ್ಗೆ ಹೋಗಿದ್ದಾದಂತಹ ಬಳಿಕ ಪವಿತ್ರ ಗೌಡಲನ್ನು ಕೂಡ ಅಷ್ಟೇ ಮನೆಯಿಂದ ಇದೇ ಒಂದು ಪ್ರದೋಷ್ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರ್ತಾರೆ. ಬಂದಿದ್ದಾದಂತಹ ಬಳಿಕ ನಟ ದರ್ಶನ್ ಅನ್ನು ಕೂಡ ಅಷ್ಟೇ ಹೋಗಿ ಪಬ್ನಲ್ಲಿ ಇದ್ದಂಥ ವೇಳೆಯಲ್ಲಿ ಆತನಿಗೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇದೇ ಒಂದು ಪ್ರದೋಷ್ ಹೋಗಿ ಹೇಳ್ತಾನೆ. ಅದಾದಂಥ ಬಳಿಕ ನಟ ದರ್ಶನ್ ಬಂದು ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡ್ತಾನೆ. ಹಲ್ಲೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಪ್ರದೋಷ್ ಅದೇ ಒಂದು ದರ್ಶನ್ನ ಜೊತೆಯಲ್ಲೇ ಇರುವಂಥ ಒಂದಷ್ಟು ಆರೋಪಗಳು ಕೂಡ ಅಷ್ಟೇ ಕೇಳಿಬಂದಿತ್ತು. ಅದಕ್ಕೆ ಪೂರಕವಾಗಿ ಸಾಕ್ಷ್ಯಗಳನ್ನು ಕೂಡ ಅಷ್ಟೇ ಕಾಮಾಕ್ಷಿಪಾಳ್ಯ ಪೊಲೀಸರು ಸಂಗ್ರಹವನ್ನು ಮಾಡಿಕೊಂಡಿದ್ರು. ಇದೆಲ್ಲ ಆದಂತಹ ಬಳಿಕ ನಟ ದರ್ಶನ್ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ್ದಾದಂಥ ಬಳಿಕ ಅವರು ವಾಪಸ್ ಆ ಒಂದು ಮನೆಗೆ ಹೋದಂಥ ವೇಳೆಯಲ್ಲಿ ರೇಣುಕಾ ಸ್ವಾಮಿ 6:30ಯಿಂದ 7 ಗಂಟೆ ಸುಮಾರಿಗೆ ಸತ್ತೋಗ್ತಾರೆ. ಸತ್ತೋಗಿದ್ದಾದಂಥ ಬಳಿಕ ರೇಣುಕಾ ಸ್ವಾಮಿ ಕೊಲೆ ಆಗಿದ್ದಾನೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅಷ್ಟೇ RR ನಗರದಲ್ಲಿದ್ದಂತಹ ನಟ ದರ್ಶನ್ನ ಮನೆಗೆ ಖುದ್ದಾಗಿ ಇದೇ ಒಂದು ಪ್ರದೇಶ ಹೋಗಿ ವಿಚಾರವನ್ನು ಮುಟ್ಟಿಸ್ತಾನೆ. ವಿಚಾರ ಮುಟ್ಟಿಸಿದ್ದಾದಂಥ ಬಳಿಕ ಮುಂದೇನು ಮಾಡಬೇಕು, ಶವ ಸಾಗಿಸುವಂಥದ್ರಲ್ಲಾಗಿರ್ಬೋದು ಅಥವಾ 4-5 ಜನರನ್ನ ಸರೆಂಡರ್ ಮಾಡಿಸುವಂಥ ವಿಚಾರ ಆಗಿರ್ಬೋದು, ಪ್ರತಿಯೊಂದರ ಮಾಸ್ಟರ್ ಮೈಂಡ್ ಕೂಡ ಅಷ್ಟೇ ಇದೇ ಒಂದು ಪ್ರದೋಷ್ ಆಗಿದ್ದ ಅನ್ನುವಂಥದ್ದು ಈಗಾಗಲೇ ಪ್ರಾಸಿಕ್ಯೂಷನ್ ಅವರ ವಾದ ಕೂಡ ಅಷ್ಟೇ ಆಗಿತ್ತು. ಇದಾದಂಥ ಬಳಿಕ ನಟ ದರ್ಶನ್ ಬೆಂಗಳೂರನ್ನ ಬಿಟ್ಟು ಮೈಸೂರಿಗೆ ಹೋಗ್ತಾರೆ. ಮೈಸೂರಿಗೆ ಹೋದಂತಹ ವೇಳೆಯಲ್ಲಿ ಪ್ರದೋಷ್ 30 ಲಕ್ಷ ಹಣವನ್ನು ದರ್ಶನಿಂದ ಪಡ್ಕೊಂಡ್ಬಿಟ್ಟು ಆ 30 ಲಕ್ಷ ಹಣವನ್ನು ಯಾರೆಲ್ಲ ಹೋಗಿ ಸರೆಂಡರ್ ಆಗ್ತಿದ್ರೆ ಅವ್ರಿಗೆ ಹಣವನ್ನು ಕೊಡುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಳ್ತಾರೆ. ಅದರಂತೆ 5 ಜನರನ್ನ ರೆಡಿ ಮಾಡ್ಕೊಳ್ತಾರೆ. 5 ಜನರನ್ನ ರೆಡಿ ಮಾಡ್ಕೊಂಡು ಅವರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಸರೆಂಡರ್ ಮಾಡಿಸುವಂಥ ಒಂದು ಕೆಲಸದ ಮುಂದಾಳತ್ವವನ್ನು ಕೂಡ ಅಷ್ಟೇ ಇದೇ ಒಂದು ಪ್ರದೇಶ್ ವಹಿಸ್ಕೊಳ್ತಾನೆ. ಇದಾದಂಥ ಬಳಿಕ ಪ್ರದೋಷ 30 ಲಕ್ಷ ಹಣವನ್ನು ಕೊಡ್ತಾನೆ. ಕೊಟ್ಟಿದ್ದಾದಂಥ ಬಳಿಕ 5 ಜನರನ್ನು ಕೂಡ ಅಷ್ಟೇ ಸರೆಂಡರ್ ಮಾಡಿಸುವಂಥಕ್ಕೆ ಎಲ್ಲ ರೀತಿಯಂಥ ಸಿದ್ಧತೆಗಳಾಗುತ್ತೆ. ಆದರೆ 5 ಜನ ಭಯ ಬೀಳ್ತಾರೆ. ಯಾಕಂದರೆ ಒಂದು ಕೊಲೆ ಕೇಸ್ನಲ್ಲಿ ಹೋಗ್ಬಿಟ್ಟು ನಾವು ಪೊಲೀಸರಿಗೆ ಸರೆಂಡರ್ ಆದರೆ ಮುಂದೆ ನಮ್ಮ ಭವಿಷ್ಯ ಏನಾಗಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಭಯ ಪಡ್ತಾರೆ. ಆ ಸಂದರ್ಭದಲ್ಲಿ ಪ್ರದೋಷ್ ಹೇಳ್ತಾನೆ, ನೀವು ಯಾರೂ ಕೂಡ ಅಷ್ಟೇ ಭಯ ಪಡಬೇಕಾಗಿಲ್ಲ, ದರ್ಶನ್ ಅವರು ನಿಮ್ಮ ಹಿಂದೆ. ನಮ್ಮ ಜೊತೆ ಟೈಗರ್ ಅಶೋಕ್ ಕುಮಾರ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಆರಾಮ ಸರ್? ಚೆನ್ನಾಗಿದ್ದೀನಿ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಇದು. ಈಗ ಪ್ರದೋಷ್ ಅನ್ನುವಂಥ ಆರೋಪಿ ನನ್ನ ಮಾಫಿ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿ ಅಂತ ಹೇಳಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ಈ ಮಾಫಿ ಸಾಕ್ಷಿ ಅನ್ನುವಂಥದ್ದು ಮಹತ್ವ ಪಡ್ಕೊಳ್ಳುತ್ತೆ ಅಂತ? ಇದು ಬಹಳ ಫ್ಯಾಟಲ್ ಆಗಿ ಆಗೋ ಚಾನ್ಸಸ್ ಇದೆ ಪ್ರಾಸಿಕ್ಯೂಷನ್ ನಲ್ಲಿ. ಅಂದ್ರೆ ಇದು ಕನ್ವಿಕ್ಷನ್ಗೆ ಒಂದು ಪೂರಕವಾದ ಇದಾಗ್ಬಿಡುತ್ತೆ, ಟರ್ನಿಂಗ್ ಪಾಯಿಂಟ್ ಆಗ್ಬಿಡುತ್ತೆ. ಈ ಅಪ್ರೂವರ್ ಅನ್ನ, ಇದು ಮಾಫಿ ಸಾಕ್ಷಿ ಅಂದ್ರೆ ಅಪ್ರೂವರ್ ಅಂತೀವಿ ನಾವು. ಅದು ಅಂಡರ್ ಸೆಕ್ಷನ್ ಈಗ BNSS ಅಲ್ಲಿ ಮೋಸ್ಟ್ಲಿ 306 ಇರ್ಬೇಕಂತ ಕಾಣುತ್ತೆ. 306 ಸೆಕ್ಷನ್ ಅಪ್ರೂವರ್. ಇದರಲ್ಲಿ ಈ ಸಾಕ್ಷಿ ಎಂಟೈರ್ ಕೃತ್ಯದಲ್ಲಿ ಭಾಗವಹಿಸಿರ್ಬೇಕು ಮೊದಲನೇದಾಗಿ. ಅವನು ಹಿಯರ್ಸೆ ಅಥವಾ ಏನೋ ಸೈಡ್ ಸಾಕ್ಷಿ ಆಗಕ್ಕಾಗಲ್ಲ. ಎಂಟೈರ್ ಇದರಲ್ಲಿ ಇವನ ಹೆಚ್ಚಿನ ಪಾಲುದಾರಿಕೆ ಇರಬೇಕು ಈ ಕೃತ್ಯದಲ್ಲಿ, ಕೊಲೆನಲ್ಲಿ. ಈಗ ಅವನು ಒಂದೇ ಸರಿಗೆ ನಾನು ಕೋರ್ಟ್ ಜಡ್ಜ್ ಮುಂದೆ ಈ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಅಪ್ರೂವರ್ ಆಗಿ ಇದಾಗ್ತಾನೆ. ಆದಾಗ ಏನ್ ಮಾಡ್ತಾರೆ, ಜಡ್ಜು ಅವನ್ನ ಕರೆಸಿ ಅವನಿಗೆ ಒಂದು ಮೌಖಿಕವಾಗಿ ಅಥವಾ ರೈಟಿಂಗ್ ಅಲ್ಲಿ ಕೊಡ್ತಾರೆ. ನೋಡಪ್ಪ, ನೀನು ಅಪ್ರೂವರ್ ಹೇಳಿದ್ರು ಅದು ನಿನಗೆ ಉಲ್ಟಾ ಆದ್ರೂ ಆಗ್ಬೋದು, ನೀನು ಅದರಲ್ಲಿ ಪಾಲ್ದಾರ ಆಗಿರೋದ್ರಿಂದ ನಿನಗೂ ಕನ್ವಿಕ್ಷನ್ ಆಗುತ್ತೆ. ನೀನು ಯಾರೋ ಒತ್ತಡಕ್ಕೆ ಇದನ್ನ ಮಾಡಕ್ ಹೋಗ್ಬೇಡ, ನಿಜ ಸತ್ಯ ಏನಿದೆ ಅಂತ ಹೇಳೋದಾದ್ರೆ ನೀನು ಹೇಳು. ಅದು ಅಂದ್ರೆ ಅದರಿಂದ ನೀನು ತಪ್ಪಿಸ್ಕೊಳಕ್ ಆಗಲ್ಲ. ಈ ವಿಲ್ ಬಿ ಕನ್ವಿಕ್ಟೆಡ್ ಅಗೈನ್, ಕನ್ವಿಕ್ಟೆಡ್ ಆಗುತ್ತೆ ಅಂತ ಹೇಳಿ. ಸೊ ಆಮೇಲೆ ಅವನಿಗೆ ಹೇಳಿ ಅವನ ಒಪ್ಪಿಗೆ ಪಡೆದು ಅವನನ್ನ ಸೆಪರೇಟ್ ಆಗಿ ಸೆಲ್ ನಲ್ಲಿ, ಅಂದ್ರೆ ಜೈಲ್ನಲ್ಲಿ ಒಂದು ಸೆಲ್ ನಲ್ಲಿ ಇಡ್ತಾರೆ. ಅವನ ಜೊತೆ ಯಾರು ಇರಬಾರ್ದು. 24 ಗಂಟೆ ಅವನ್ನ ಬಹಳ ಎಚ್ಚರಿಕೆ ನೋಡ್ಕೊಳ್ಳೋ ಹಾಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಜಡ್ಜ್. ಬಿಫೋರ್ ಆತ ಸ್ಟೇಟ್ಮೆಂಟ್ ಕೊಡಕ್ಕೂ ಮುಂಚೆ, ಕೊಡಕ್ಕಿಂತ ಮೊದಲು ಕೋರ್ಟ್ ಸೆಕ್ಷನ್ 343 ನಲ್ಲಿ ಮಾಫಿ ಸಾಕ್ಷಿಯಾಗಿ ನಾನು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೂ ಮುಂಚೆ ಆತನಿಗೆ ಒಂದು ಸಪರೇಟ್ ಒಂದು ಸ್ಪೇಸ್ ಕೊಟ್ಟಿರ್ತಾರೆ. 24 ಗಂಟೆ ಅವನ್ನ ಸೆಪರೇಟ್ ಆಗಿ ಇಡೋಂತ ಒಂದು ಇದಿದೆ ಕಾನೂನಲ್ಲಿ, ಆ ತರ ಇದಿದೆ. ಅವ್ನು ಹೇಳಿದ ತಕ್ಷಣ ಕರ್ಕೊಂಡ್ಬಂದು ಮಾಡಿಸ್ಬಿಡೋದಿಲ್ಲ. ಯಾಕೆಂದ್ರೆ ಅವನಿಗೆ ಯಾವ ಜಡ್ಜು ರೆಕಾರ್ಡ್ ಮಾಡ್ಕೊಳ್ತಾರೆ ಸ್ಟೇಟ್ಮೆಂಟ್, ಅವರು ಅವನಿಗೆ ಅದರ ಏನು ರಿವರ್ಸ್ ಏನಾಗುತ್ತೆ, ನೀನು ಹೇಳೋದ್ರಿಂದ ಅಪ್ರೂವಲ್ ಹೇಳೋದ್ರಿಂದ ಏನೆಲ್ಲ ಆಗುತ್ತೆ ಮುಂದಕ್ಕೆ ಅನ್ನೋದನ್ನ ಬಗ್ಗೆ ಅವನಿಗೆ ಕಾನೂನು ಪ್ರಕಾರ ತಿಳುವಳಿಕೆ ಕೊಡ್ತಾರೆ ಜಡ್ಜು.
ಅಷ್ಟು ಆಗಿ ಅವನು ಇಲ್ಲ ಸರ್ ನಾನು ಡಿಟರ್ಮಿನೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನು ನಡೆದಿರೋ ಏನ್ ನಡೆದಿದೆ ಅಪ್ರೂವಲ್ ಆಗ್ತಾ ಇದ್ದೀನಿ ಸರ್, ಮಾಫಿ ಸಾಕ್ಷಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ಅವನ್ನ ಸೆಲ್ನಲ್ಲಿ 24 ಗಂಟೆ ಸೆಪರೇಟ್ ಇಟ್ಟು ಮಾರನೇ ದಿವಸ ಕರ್ಕೊಂಡ್ ಬರ್ತಾರೆ ಅವನಿಗೆ. ಯಾಕೆಂದ್ರೆ ಇದನ್ನ ನಾನು ನಮ್ಮ 89ನೇ ಇಸ್ವಿನಲ್ಲಿ ರಶೀದ್ ಅಂತ ಹೇಳಿ ಒಬ್ರು ಇವರು ಏನು ನಮ್ಮ ಲಾಯರ್ ಮರ್ಡರ್ ಆಗ್ಬಿಡ್ತು ಬೆಂಗಳೂರಿನಲ್ಲಿ. ಆ ಕೇಸ್ನಲ್ಲಿ ನಾನು CBI-ನವ್ರದ್ದು ಬಹಳ ಹತ್ತಿರದಿಂದ ಇದ್ ಮಾಡಿದ್ದೀನಿ. ಬಟ್ ಯೂಶುವಲಿ ಈ ಸಾಕ್ಷಿ ಅಪ್ರೂವರ್ ಮಾಫಿ ಸಾಕ್ಷಿ CBI-ನಲ್ಲಿ ಬಹಳ ಮೇನ್ ಇದು. ಅಲ್ಲ ವಿನಯ್ ಕುಲಕರ್ಣಿ ಕೇಸ ಇದೆಯಲ್ಲ ಸರ್, ಬಸವರಾಜ್ ಮುತ್ತಿಗೆನೆ ಮಾಫಿ ಸಾಕ್ಷಿಯಾಗಿ ಬಂದಾದ್ಮೇಲೆ ದೊಡ್ಡ ಕಂಟಕ ಆಯ್ತಲ್ಲ. ಹೌದು, ಬಟ್ ಇದು ಬಹಳ ವೈಟಲ್ ಆಗುತ್ತೆ ಮಾತ್ರ ಇದು. ಆಮೇಲೆ ಅವನ್ನ ಕರೆಸಿ ಇನ್ ಕ್ಯಾಮರಾದಲ್ಲಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಳ್ತಾರೆ, ಅಲ್ಲಿ ಯಾರು ಇರೋದಿಲ್ಲ. ಅಲ್ಲಿ ಜಡ್ಜ್ ಇರ್ತಾರೆ, ಪ್ರಾಸಿಕ್ಯೂಷನ್ ಇರ್ತಾರೆ, ಮತ್ತೆ ಅಕ್ಯೂಸ್ ಕಡೆ ಅಡ್ವೊಕೇಟು ಇರ್ತಾರೆ. ಅದನ್ನ ಅವರು ಟೈಪ್ ಮಾಡ್ಕೊಳ್ತಾರೆ, ಅದನ್ನ ಟೈಪ್ ಮಾಡ್ತಾರೆ, ಅಥವಾ ಯೂಶುವಲಿ ಇಂಥ ಕೇಸ್ಗಳಲ್ಲಿ ಅವರೇ ಓನ್ ಬರವಣಿಗೆಂದು ಬರ್ಕೊಳ್ತಾರೆ. ಅಲ್ಲಿ ಬಹಳ ಕಡಿಮೆ ಜನ ಅದು ಕರೆಕ್ಟ್ ಆಗಿ ನಾನು ಇದು ಹೇಳಕ್ಕಾಗಲ್ಲ. ಅಂತೂ ಪ್ರಾಸಿಕ್ಯೂಟರ್ ಇರ್ತಾರೆ, ಅಡ್ವೊಕೇಟ್ ಇವ್ರ ಕಡೆ ಇರ್ತಾರೆ, ಡಿಫೆನ್ಸ್ ಕಡೆ, ಮತ್ತೆ ಜಡ್ಜ್ ಅವ್ರು ಮಾತ್ರ ಮಾಡ್ಕೊಳ್ತಾರೆ. ಅದು ಇನ್ ಕ್ಯಾಮರಾದಲ್ಲಿ ಆಗುತ್ತೆ, ನಾಟ್ ಇನ್ ದ ಓಪನ್ ಕೋರ್ಟ್. ಆಮೇಲೆ ಇದು ಅವನು ಮೊದಲು ಪ್ರಾಸಿಕ್ಯೂಷನ್ ಅಲ್ಲಿ ಏನೆಲ್ಲ ಹೇಳಿದಾನೆ ಅದಕ್ಕೂ ಸ್ವಲ್ಪ ಕನೆಕ್ಟ್ ಆಗ್ಬೇಕಾಗುತ್ತೆ. ಇವಾಗ ಅದು ಹೇಳ್ಬೇಕಾಗುತ್ತೆ. ಇದರಲ್ಲಿ ಸರ್ ಈ ಪ್ರಕರಣದಲ್ಲಿ ಒಂದು 17 ಜನ ಇರೋದು, 17 ಜನರ ಆರೋಪಿಗಳಾಗೋಗಿದ್ರು. ಕೆಲವರಿಗೆಲ್ಲರಿಗೂ ಜಾಮೀನು ಸಿಕ್ಕಿದೆ, ಇನ್ನು ಕೆಲವರು ಮಾತ್ರ ಅಲ್ಲಿ 6-7 ಜನ ಮಾತ್ರ ಜಾಮೀನು ಸಿಗದಲ್ಲೇ ಮತ್ತೆ ಅಲ್ಲಿ ಜೈಲಲ್ಲಿ ಇರುವಂಥದ್ದು. ಬಟ್ ಈತನ ಸ್ಟೇಟ್ಮೆಂಟನ್ನೇ ಅಂದರೆ ಆಧಾರವಾಗಿಟ್ಕೊಂಡು ಈ ತನಿಖೆ ಮತ್ತೇನಾದರೂ ಮಾಡಬೇಕಾಗತ್ತಾ, ಅಥವಾ ಈತನ ಸ್ಟೇಟ್ಮೆಂಟೇ ಎಲ್ಲವೂ ಸರಿ ಅಂತ ಕನ್ಸಿಡರ್ ಮಾಡಲಾಗುತ್ತಾ? ಯಾಕೆಂದರೆ ಈಗ ಟೆಕ್ನಿಕಲಿ ಸಾಕಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಲಾಗಿದೆ, FSL ಮುಖಾಂತರನೂ ಸಾಕಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಲಾಗಿದೆ. ಈತನ ಸ್ಟೇಟ್ಮೆಂಟ್ ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ ತನಿಖಾಧಿಕಾರಿಗಳು? ಇಲ್ಲ, ಇದು ಒಂದು ಮಾತ್ರ ಬಹಳ ಮಾರಕವಾಗಿ ಆಗುತ್ತೆ ಮಾತ್ರ. ಈ ಅಪ್ರೂವರ್ ಮಾತ್ರ ಇದಕ್ಕೆ ಕೇಸಲ್ಲಿ ಬಹಳ ಮಾರಕವಾದ ಒಂದು ಸಾಕ್ಷಿ ಆಗ್ಬಿಡುತ್ತೆ ಮಾತ್ರ ಇದು. ಆದ್ರೆ ಇವನು ಎಷ್ಟು ನಿಜ ಹೇಳ್ತಾನೆ, ಎಷ್ಟು ಸುಳ್ಳು ಹೇಳ್ತಾನೆ ಅನ್ನೋದು ಜಡ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ಜಡ್ಜ್ ಹೇಗೆ ಅದನ್ನ ಅಬ್ಸರ್ವ್ ಮಾಡ್ತಾರೆ. ಯಾಕೆಂದ್ರೆ ಇಷ್ಟು ದಿನ ಆಗಿದ್ಮೇಲೆ ಅವನು ಯಾಕೆ ಅಪ್ರೂವರ್ ಆಗಕ್ಕೆ ಅವನಿಗೆ ಇದು ಬಂತು ಅಂತ ಅವನು ಪ್ರೂವ್ ಮಾಡ್ಬೇಕು ಅದನ್ನ. ಯಾಕೆ, ವಾಟ್ ಈಸ್ ದ ಟರ್ನಿಂಗ್ ಪಾಯಿಂಟ್ ಇನ್ ಬಿಕಮಿಂಗ್ ದಿ ಅಪ್ರೂವರ್? ಇದರಲ್ಲಿ ಮೈನ್ ಆಗಿ ಈ ಸಪೋಸ್ ಟು ಬಿ ದಿ ಅಕಂಪ್ಲಿಷ್, ಅಂದ್ರೆ ಪಾಲುದಾರ ಆಗಿರ್ಬೇಕು ಕೃತ್ಯದಲ್ಲಿ. ಟರ್ನಿಂಗ್ ಇನ್ಫಾರ್ಮೆಂಟ್, ಲೇಟರ್ ಟರ್ನಿಂಗ್ ಆಸ್ ಎ ಇನ್ಫಾರ್ಮೆಂಟ್. ಮತ್ತೆ ಈಗ ಇದರಲ್ಲಿ ಅವನಿಗೆ ಕನ್ವಿಕ್ಷನ್ ಆಗುತ್ತೆ. ಬಟ್ ಮಾಫಿ ಹೇಳಿರೋದ್ರಿಂದ ಅವನ ಒಂದು PO ಆಕ್ಟ್ ಅಂತಿದೆ, ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆಕ್ಟ್ ಅಂತ. ಅದ್ರ ಮೇಲೆ ರಿಲೀಸು ಆಗ್ಬಹುದು ಅವನು. ರಿಲೀಸ್ ಆದ್ರೆ ಅವನು ಕನ್ವಿಕ್ಷನ್ ಅಂತ, ಅವನಿಗೆ ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ. ಈಸ್ ಟರ್ಮ್ಡ್ ಆಸ್ ಎ ಕನ್ವಿಕ್ಟೆಡ್. ಈ ಕನ್ವಿಕ್ಟ್ ಆದವ್ರಿಗೆ ಏನೇನು ಇದಾಗುತ್ತೆ ಅದೆಲ್ಲ ಅವನಿಗೆ ಹಾಗೆ ಆಗುತ್ತೆ. ಬಟ್ ಅವನಿಗೆ ಒಂದು ಮಾಫಿ ಕೊಟ್ಟು ಒಂದು ಮೇಜರ್ ಟ್ವಿಸ್ಟ್ ಅಂತೂ ಸಿಗುವಂತ ಚಾನ್ಸಸ್ ಇದೆ ಈ ಕೇಸ್ನಲ್ಲಿ. ಸರ್, ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗಬಹುದು ಅನ್ನುವಂಥದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಕ್ಕೆ ಧನ್ಯವಾದ ಟೈಗರ್ ಅಶೋಕ್ ಕುಮಾರ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.